ನೋಡ್ತಾ ಇದ್ದೀರಾ ನೀವಿಲ್ಲಿ ಧರ್ಮಸ್ಥಳದ ಬುರುಡೆ ಕೇಸಿಂದ ರೆಡ್ಡಿಗೆ ಸಂಕಷ್ಟ ಎದುರಾಗುತ್ತಾ? ರೆಡ್ಡಿಗೆ ಸಂಕಷ್ಟ ಎದುರಾಗುತ್ತಾ? ನೋಡಿ ಇಲ್ಲಿ ಒಂದಷ್ಟು ಪಾಯಿಂಟ್ಸ್ ಗಳನ್ನು ನಾವು ನೋಡ್ತಾ ಇದ್ದೀವಿ. ರೆಡ್ಡಿ ವಿರುದ್ಧ ಮಾನನಷ್ಟ ಮೊಕದ್ದಮೆ ದಾಖಲಿಸಿದ ಸೆಂಥಿಲ್. ಬುರುಡೆ ಗ್ಯಾಂಗು ಸೆಂಥಿಲ್ಗೂ ನಿಜಕ್ಕೂ ಲಿಂಕ್ ಇದೆಯಾ? ಚಿನ್ನಯ್ಯ, ತಿಮರೋಡಿ ಮತ್ತಿತರರಿಗೆ ಸೆಂಥಿಲ್ ನಂಟಿದೆಯಾ? ಧರ್ಮಸ್ಥಳದ ಬುರುಡೆ ಕೇಸಿಂದ ರೆಡ್ಡಿಗೆ ಸಂಕಷ್ಟ ಎದುರಾಗ್ತಾ ಇದೆ. ಇಲ್ಲಿ ಕಾಂಗ್ರೆಸ್ ಎಂಪಿ ಸೆಂಥಿಲ್ ಅನ್ನ ಇವತ್ತು ನಾವು ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿಸಿದ್ದೇವೆ. ಎಕ್ಸ್ಕ್ಲೂಸಿವ್ ಆಗಿ ರೆಬಲ್ ಟಿವಿಯಲ್ಲಿ. ಧರ್ಮಸ್ಥಳದ ಬುರುಡೆ ಕೇಸಿಂದ ರೆಡ್ಡಿಗೆ ಸಂಕಷ್ಟ ಅಂತ ನೋಡಿ. ರೆಡ್ಡಿಗೂ ಈ ಬುರುಡೆ ಕೇಸ್ಗೂ ಏನಪ್ಪಾ ನಂಟು? ಯಾರ್ಯಾರು ಬರ್ತಿದ್ದಾರೆ, ಯಾವ್ಯಾವ ರಾಜಕಾರಣಿಗಳು ಬರ್ತಿದ್ದಾರೆ. ಕಾಂಗ್ರೆಸ್ ಎಂಪಿ ಸೆಂಥಿಲ್ ವಿರುದ್ಧ ಕೂಡ ಗುಡುಗಿದ್ದಾರೆ ರೆಡ್ಡಿ. ಜನಾರ್ದನ ರೆಡ್ಡಿ ಅವರು ರೆಡ್ಡಿ ವಿರುದ್ಧ ಮಾನನಷ್ಟ ಮೊಕದ್ದಮೆ ಕೇಸನ್ನ ದಾಖಲಿಸುವುದಕ್ಕೆ ಇದೇ ಸೆಂಥಿಲ್ ಹೋಗಿದೆ. ಯಾರ್ಯಾರು ಬರ್ತಿದ್ದಾರೆ, ಬುರುಡೆಯಲ್ಲಿ, ರೆಡ್ಡಿಯಲ್ಲಿ, ಸೆಂಥಿಲ್ ಎಲ್ಲಿ? ನೋ 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 ಅದು ಏನಾಗಿದೆ, ರೆಡ್ಡಿ ಅವರ ಎಂಟ್ರಿ ಕೊಟ್ಟು ಆಗ್ಲೇ ಹತ್ತತ್ರ ಒಂದು ತಿಂಗಳು ಆಗ್ತಾ ಬಂತು. ಯಾಕಂತಂದ್ರೆ ಯಾವಾಗ 13ನೇ ಸ್ಪಾಟ್ನಲ್ಲಿ ಅಗಿಯೋ ಕಾರ್ಯ ಆಗ್ತಾ ಇತ್ತು, ಯಾವಾಗ ಅಲ್ಲಿವರೆಗೂ ಯಾರೂ ಮಾತಾಡ್ಲಿರ್ಲಿಲ್ಲ ಚಂದ್ರಕಲಾ. ಯಾವಾಗ 13ನೇ ಸ್ಪಾಟ್ನಲ್ಲಿ ಸಿಗಲಿಲ್ಲ ನೋಡಿ, ಆಗ ಎಲ್ಲರೂ ಈ ಪಿಕಿ 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 ಅಂತ ಬಂದ್ಬಿಟ್ರು ಎಲ್ಲ. ಈ ಹೆಂಗೆ ಅಂತಂದ್ರೆ ಈ ಇರುವೆ ಗೂಡಿಂದ ಇರುವೆಗಳು ಆಚೆ ಬರ್ತಾವಲ್ಲ, ಆ ಥರ ಎಲ್ಲರೂ ಎಂಟ್ರಿ ಆಯಿತು. ಷಡ್ಯಂತ್ರ ಷಡ್ಯಂತ್ರ. ಓಕೆ, ಷಡ್ಯಂತ್ರಗಳು ನಡೀತಿರಬಹುದು, ಹೇಳಕ್ಕಾಗಲ್ಲ. ಆದರೆ ಇಲ್ಲಿ ರೆಡ್ಡಿ, ಜನಾರ್ದನ ರೆಡ್ಡಿ ಅವರು ಒಂದು ಆರೋಪವನ್ನು ಮಾಡ್ತಾರೆ. ಇದ್ದಕ್ಕಿದ್ದಂಗೆ ಎಂಟ್ರಿ ಆಗ್ತಾರೆ, ದಿಢೀರ್ ಅಂತ ಸಿಡಿಲು ಬಡಿದಂತ ಒಂದು ಆರೋಪ. ಇದಕ್ಕೆಲ್ಲ ಹಿಂದಿನ ಷಡ್ಯಂತ್ರ ಕೇರಳದ ಸಂಸದ ಸಸಿಕಾಂತ್ ಸೆಂಥಿಲ್ ಅಂತ ಆರೋಪ ಮಾಡ್ಬಿಡ್ತಾರೆ. ಅಯ್ಯೋ, ಇದೇನಿದು ಸಡನ್ ಆಗಿ ಹಿಂಗಾಯ್ತಲ್ಲ, ಇದ್ಯಾವ ರೀತಿಯಾಗಿ ಕಾಂಗ್ರೆಸ್ ಎಂಪಿ ಹೆಸರು ಬಂತಲ್ಲ. ಸಾರಿ, ಕೇರಳ ಅಲ್ಲ, ತಮಿಳ್ನಾಡು. ಹೆಂಗೆ ಇದು ಸಡನ್ ಆಗಿ ಇವ್ರ ಹೆಸರು ಬಂತಲ್ಲ? ಅಲ್ಲ, ಅಲ್ಲಿ ನೋಡಿ ಇನ್ನೊಂದು ಚಿನ್ನಯ್ಯ, ತಿಮರೋಡಿ ಹಾಗೆ ಮತ್ತಿತರರಿಗೂ ಕೂಡ ಸೆಂಥಿಲ್ ನಂಟಿದ್ಯಾ ಅನ್ನೋ ಅದು ನಂಟಿದ್ಯಾ ಅಂದ್ರೆ ಪ್ರಶ್ನೆ. ಅದು ಯಾವಾಗ ಜನಾರ್ದನ್ ರೆಡ್ಡಿ ಅವರು ಈ ರೀತಿ ಆರೋಪ ಮಾಡಿದ್ರು, ಆ ರೀತಿ ಪ್ರಶ್ನೆಗಳು ಹುಡ್ಕೊಂಡ್ಬಿಟ್ವು. ಚಿನ್ನಯ್ಯ ಬೇರೆ ಅಲ್ವಾ? ಹಾ, ಚಿನ್ನಯ್ಯ ಈ ರೋಡ್ ನಲ್ಲಿದ್ದ ಎಲ್ಲದಕ್ಕೂ. ಅಂದ್ರೆ ಆಮೇಲೆ ಇನ್ನೊಂದು ಪ್ರಮುಖವಾಗಿ ಇದೇ ದಕ್ಷಿಣ ಕನ್ನಡದ DC ಆಗಿದ್ರು ಈ ಹಿಂದೆ ಸೆಂಥಿಲ್ ಅವರು. ಆಗ ಒಂದು ಆರೋಪಗಳು ಕೇಳಿ ಬರ್ತಾ ಇತ್ತು, ನಾನೆಲ್ಲೋ ಓದಿದ್ದು ಕೇಳಿದ್ದು, ಅದು ನಿಜನಾ ಸುಳ್ಳ ಗೊತ್ತಿಲ್ಲ. ಆರೋಪಗಳು ಇವ್ರು ಏನ್ ಮಾಡ್ತಾ ಇದ್ರು, ಒಂದಷ್ಟು ಎಡಪಂಥೀಯ ಸಂಘಗಳನ್ನ ಅಥವಾ ಸಂಸ್ಥೆಗಳನ್ನ ಅಥವಾ ಒಂದಷ್ಟು ಸದಸ್ಯರನ್ನ ಸೇರ್ಕೊಂಡು ಮೀಟಿಂಗ್ ಮಾಡುವಂತದ್ದು ಈ ರೀತಿ ಮಾಡ್ತಾ ಇದ್ರು. ಗೊತ್ತಿಲ್ಲ, ಅದು ಆ ಥರದೊಂದು ಆರೋಪಗಳು ಕೇಳಿದ್ದೀನಿ ನಾನು. ಒಂದಷ್ಟು ವಿಡಿಯೋಗಳಲ್ಲಿ ಅಲ್ಲಿ ಇಲ್ಲಿ ಆರ್ಟಿಕಲ್ ಎಲ್ಲೆಲ್ಲ ನೋಡಿದ್ದೀನಿ ನಾನು. ಅದೇ ನಿಜನಾ ಸುಳ್ಳೋ ಗೊತ್ತಿಲ್ಲ. ಒಂದು ಇನ್ನೊಂದು, ಜನಾರ್ದನ್ ರೆಡ್ಡಿ ಯಾಕೆ ಆರೋಪ ಮಾಡ್ತಾರೆ ಅಂತದ್ದು ಸಡನ್ ಆಗಿ. ಎಲ್ಲಿಯ ಜನಾರ್ದನ್ ರೆಡ್ಡಿ, ಎಲ್ಲಿಯ ಸೆಂಥಿಲ್, ಯಾಕೆ ಅಂತಂದ್ರೆ ಜನಾರ್ದನ್ ರೆಡ್ಡಿಯವರ ಪ್ರಕರಣ ಇದೆಯಲ್ಲಪ್ಪ, ಬೇಜಾನ್ ಪ್ರಕರಣ ಇದೆ. ಅಲ್ಲ, ಮೇನ್ ಯಾವುದು ಇದೆ, ಹಗರಣ. ಆ ಪ್ರಕರಣ ಇದೆಯಲ್ಲ, ಆ ಪ್ರಕರಣಕ್ಕೆ ತನಿಖೆಯ ಭಾಗವಾಗಿದ್ರು ಸೆಂಥಿಲ್ ಈ ಹಿಂದೆ. ಪರ್ಸನಲ್ ಗ್ರಿಡ್ಜ್ ಏನಾದ್ರು ಇರ್ಬೋದಾ ನಂಗೆ ಗೊತ್ತಿಲ್ಲ, ಇರ್ಬೋದಾ ಒಂದು. ಅಲ್ಲ, ನನ್ನ ವಾದ ಅಲ್ಲ ಇದು. ಒಂದಷ್ಟು ಜನರು ಕಮೆಂಟ್ಗಳಲ್ಲಿ, ಒಂದಷ್ಟು ಪೋಸ್ಟರ್ಗಳಲ್ಲಿ ಈ ತರ ಒಂದಷ್ಟು ಅಭಿಪ್ರಾಯಗಳು ವ್ಯಕ್ತ ಆಗ್ತಾ ಇದೆ. ಹಿಂಗೂ ಇರ್ಬೋದಾ, ಹಂಗೂ ಇದೆ ಅಂತ ನಾವ್ ಹೆಂಗ್ ಹೇಳಕ್ಕಾಗುತ್ತೆ? ನೋ ಜಡ್ಜ್ಮೆಂಟ್, ನೋ ಕನ್ಕ್ಲೂಷನ್. ಅಥವಾ ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ. ಆ ಗಾದೆ ಅನುಸಾರವಾಗಿ ರೆಡ್ಡಿ ಅವರಿಗೆ ಏನಾದ್ರೂ ಗೊತ್ತಿರಬಹುದಾ, ಏನಾದ್ರೂ ಕಂಡಿರ್ಬಹುದಾ? ಇರ್ಬೋದು. ಉದಾಹರಣೆಗೆ ಯಾರೋ ಒಬ್ಬ ನನ್ನ ಗೆಳೆಯ, ಆತ್ಮೀಯ ಗೆಳೆಯ, ಹೋಗ್ಬೇಕಾದ್ರೆ ಅವನು ನನ್ನ ಜೊತೆನೇ ಇರ್ತಾನೆ, ಯಾವಾಗ ನೋಡಿದ್ರು 3 ಹೊತ್ತು ಅಂತ ಇಟ್ಕೊಳ್ಳಿ. ಯಾವುದೋ ಒಂದು ಹುಡುಗಿ ಜೊತೆ ಹೋದ್ನಪ್ಪ, ನಾನು ನೋಡ್ಬಿಟ್ಟೆ. ಅದು ಹಂಗ ಹೋದ ಅಂದಡಕ್ಕೆ ಮಾತು ಶುರು ಆಗ್ಬಿಡುತ್ತೆ. ಅಯ್ಯೋ, ಎಲ್ಲಿ ಹೋಗಿದ್ದೆ, ಯಾರ ಜೊತೆ ಹೋಗಿದ್ದೆ, ಯಾಕೆ ಹೋಗಿದ್ದೆ, ಅವ್ರು ಯಾರು? ಪ್ರಶ್ನೆಗಳ ಸುರಿಮಳೆ. ಹಂಗೇನಾದ್ರೂ ಜನಾರ್ದನ್ ರೆಡ್ಡಿ ಒಂದು ಪಾಯಿಂಟ್ ಏನಾದ್ರು ನೋಡಿದ್ರ ಗೊತ್ತಿಲ್ಲ ನಮ್ಗೆ, ಅದನ್ನ ಇಟ್ಕೊಂಡು ಏನಾದ್ರು ಆರೋಪ ಮಾಡಿದ್ರ? ಮತ್ ಸುಮ್ನೆ ಆರೋಪ ಮಾಡಕ್ಕಾಗತ್ತೇನ್ರಿ? ಪರ್ಸನಲ್ ಗ್ರಿಡ್ಜ್ ಎಲ್ಲ ಇಟ್ಕೊಂಡು ಆರೋಪ ಮಾಡಕ್ಕಾಗತ್ತಾ? ಸುಮ್ನೆ ಆರೋಪ ಮಾಡೋದು ನಮ್ಮ ಸಂವಿಧಾನ ಬಾಹಿರ ಅಲ್ವಾ? ಅದು ಕಾನೂನು ಬಾಹಿರ ಅಲ್ವಾ? ಒಬ್ಬರ ಬಗ್ಗೆ ಕಾಲ. ಅದಕ್ಕೆ ಸೆಂಥಿಲ್ ಇವತ್ತು ಬೆಂಗಳೂರಿಗೆ ಬಂದಿದ್ರು. ಬೆಂಗಳೂರಿಗೆ
ಬಂದಾಗ ಬಿಡ್ಲಿಲ್ಲ ಇವತ್ತು. ಹ್ಮ್ ನಮ್ಮ ರಿಪೋರ್ಟರ್ ಜಾಯಲಿಗೆ ಹೇಳ್ಬಿಟ್ಟು ನೀನ್ ಇವತ್ತು ಏನಾದ್ರೂ ಮಾಡೋ ಗುರುವೆ, ಅಣ್ಣ ಅವ್ರದ್ದು ಚಿಟ್ ಚಾಟ್ ಬೇಕು. ಹೌದು, ಅಲ್ಲ ನೀನು ಎಷ್ಟು ಬೇಕಾದ್ರೂ ಪ್ರಶ್ನೆಗಳನ್ನ ಕೇಳು, ಹಿಂಗೆ ಕೇಳು ಅಂತ ಹೇಳಿದ್ದೇನೆ. ಓಕೆ, ಬೇಕೇ ಬೇಕು. ಬೇರೆ ಬೇರೆ ಮಾಧ್ಯಮಗಳೆಲ್ಲ ಗುಡ್ಡೆ ಹಾಕೊಂಡಿದ್ವು, ಅದ್ರೊಳಗೂ ನಾವು ಬಿಡ್ಲಿಲ್ಲ. ಯಾಕೆ ಬಿಡ್ಬೇಕು? ಹೌದು, ಎಸ್, ಹೋದ್ರು ಮಾತನಾಡ್ಸಿದ್ರು. ಈಗ ಒಂದಷ್ಟು ಪಾಯಿಂಟ್ಸ್ ಗಳನ್ನ ನಾನು ಜನರಿಗೆ ಅರ್ಥ ಮಾಡಿಸ್ತೆ ಅಲ್ವಾ, ಇದಕ್ಕೆ ಸೆಂಥಿಲ್ ಅವ್ರ ಬಾಯಿಂದ ಉತ್ತರ ಕೇಳಬೇಕು ಅನ್ನೋ ಆಸೆ ನಿಮಗಿರುತ್ತೆ. ಇದು ರೆಬೆಲ್ ಟಿವಿಯ ಎಕ್ಸ್ಕ್ಲೂಸಿವ್ ಚಿಟ್ ಚಾಟ್. ಬನ್ನಿ ನಮ್ಮ ನೋಡಿ, ಒಂದ್ ನಿಮಿಷ. ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರಕ್ಕೆ ಸ್ಕ್ರಿಪ್ಟ್ ಡೈರೆಕ್ಷನ್ ಸೆಂಥಿಲ್ ಅವರದ್ದೇ ಅನ್ನೋ ಜನಾರ್ದನ್ ರೆಡ್ಡಿ ಆರೋಪಕ್ಕೆ ಸಂಸದ ಸೆಂಥಿಲ್ ತಿರುಗೇಟು ಕೊಟ್ಟಿದ್ದಾರೆ. ಸಂಸದ ಸೆಂಥಿಲ್ ಜೊತೆ ನಮ್ಮ ಪ್ರತಿನಿಧಿ ಜಾಯಲ್ ಚಿಟ್ ಚಾಟ್ ಮಾಡಿದ್ದಾರೆ. ಎಸ್, ಓವರ್ ಟು ಜಾಯಲ್. ತಮಿಳುನಾಡಿನ ಸಂಸದರಾದಂತಹ ಶಶಿಕಾಂತ್ ಸೆಂಥಿಲ್ ಅವರ ಹೆಸರು ತಳುಕು ಹಾಕಿಕೊಂಡಿತ್ತು. ಈ ವಿಚಾರಕ್ಕೆ ಏನು ಈಗಾಗಲೇ ಏನು ಜನಾರ್ದನ್ ರೆಡ್ಡಿ ಅವರು ಸಾಕಷ್ಟು ಆರೋಪವನ್ನು ಮಾಡಿದ್ರು. ಅವರ ವಿರುದ್ಧವಾಗಿ ಇವತ್ತು ಏನು ಮಾನನಷ್ಟ ಮೊಕದ್ದಮೆಯನ್ನು ದಾಖಲಿಸೋಕ್ಕಾಗಿ ಸ್ವತಃ ಸೆಂಥಿಲ್ ಅವರು ಇವತ್ತು ಬೆಂಗಳೂರಿಗೆ ಆಗಮಿಸಿದ್ರು. ಅವರು ನಮ್ಮೊಟ್ಟಿಗಿದ್ದಾರೆ, ಅವರನ್ನು ನೇರವಾಗಿ ಮಾತಾಡಿಸ್ತಾ ಹೋಗೋಣ. ಸರ್ ನಮಸ್ತೆ. ಮೊದಲಿಗೆ ಈ ಒಂದು ಆರೋಪ ಧರ್ಮಸ್ಥಳದ ವಿಚಾರಕ್ಕೆ ಏನು ಅಪಪ್ರಚಾರ ನಡೆದಿದೆ, ಈ ವಿಚಾರಕ್ಕೆ ಸೆಂಥಿಲ್ ಅವರು ನೇರ ಹೊಣೆ ಅಥವಾ ಅವರೇ ಇದರಲ್ಲಿ ಮಾಸ್ಟರ್ ಮೈಂಡ್ ಅನ್ನುವಂತೆ ಏನು ಸಾಕಷ್ಟು ಬಾರಿ ಏನು ಜನಾರ್ದನ್ ರೆಡ್ಡಿ ಅವರು ಏನು ಆರೋಪವನ್ನು ಮಾಡಿರುವಂಥದ್ದು, ಇದಕ್ಕೆ ಏನು ಹೇಳಕ್ ಬಯಸ್ತೀರಿ? ಇದು ಬೇಸ್ಲೆಸ್ ಅಲಿಗೇಷನ್, ಭಾಳ ಚೈಲ್ಡಿಶ್ ಅಲಿಗೇಷನ್. ಯಾವುದೇ ಒಂದು ಬೇಸ್ ಇಲ್ಲದೆ, ಯಾವುದೇ ಒಂದು ಕಾರಣ ಇಲ್ಲದೆ ಅವರು ಮಾಡಿರುವ ಅಲಿಗೇಷನ್. ಯಾವ ಕಾರಣಕ್ಕೆ ಅವ್ರು ಮಾಡಿದ್ದಾರೆ ಅಂತ ಅವರ ಹತ್ರನೇ ಕೇಳಬೇಕು. ನನಗೂ ಈ ಒಂದು ಪ್ರಕರಣಕ್ಕೂ ಏನೇ ಸಂಬಂಧ ಇಲ್ಲ, 0% ಇನ್ವಾಲ್ವ್ಮೆಂಟ್. ಓಕೆ, ಹಾಗೆಯೇ ಇನ್ನು ಮಾನನಷ್ಟ ಮೊಕದ್ದಮೆಗೆ ಸಂಬಂಧಿಸಿದಂತೆ ಈಗಾಗಲೇ ಪ್ರಕರಣವನ್ನು ದಾಖಲಿಸಿರುತ್ತವು. ಹೌದು, ಯಾಕಂದ್ರೆ ಲೀಗಲಿ ಅವರು ಬಂದು ಹೇಳಿ ಅವ್ರು ಯಾವ ಬೇಸಿಸ್ ಮೇಲೆ ಮಾಡಿದ್ದಾರೆ ಅಂತ. ಇವತ್ತು ಕೂಡ ನನ್ನ ಹತ್ರ ದಾಖಲೆಗಳು ಇದಾವೆ, ಅದು ಅದಾವೆ ಅಂತ ಹೇಳ್ತಾ ಇದ್ದಾರೆ. ಈಗ 11ನೇ ತಾರೀಕು ಹಿಯರಿಂಗ್ ನಡೀತದೆ. ಅದಾದ ಮೇಲೆ ಅವರು ಬಂದು ಆ ದಾಖಲೆಗಳೆಲ್ಲ ಸಬ್ಮಿಟ್ ಮಾಡಲಿ. ಅಂದರೆ ನನ್ನ ಅಭಿಪ್ರಾಯಕ್ಕೆ ಬಾಯಿ ಇದೆ ಅಂತ ಏನೋ ಅವರು ಮಾತಾಡಿದ್ದಾರೆ ಅಂತ ಕಾಣ್ತಾ ಇದೆ. ಅಲ್ಲ, ತಾವು ಸಾಕಷ್ಟು ಬಾರಿ ಅಂದ್ರೆ ಮೊದಲಿಗೆ ತಾವು ಒಂದು ವಾರ್ನನ್ನು ಮಾಡಿದ್ರಿ, ಈ ವಿಚಾರವಾಗಿ ಏನು ನನ್ನ ಮೇಲೆ ಆರೋಪ ಕೇಳಿ ಬರ್ತಾ ಇದೆ, ಇದರ ವಿಚಾರದಲ್ಲಿ ನಾನು ಏನು ಈ ವಿಚಾರಕ್ಕೆ ನಾನು ಇನ್ವಾಲ್ವ್ಮೆಂಟ್ ಇಲ್ಲ, ಸೊ ಆ ನಿಟ್ಟಿನಲ್ಲಿ ಇದೇ ರೀತಿ ಆರೋಪ ಮುಂದುವರೆದಲ್ಲಿ ನಾನು ಕಾನೂನು ಕ್ರಮ ಕೈಗೊಳ್ತೀನಿ, ಅಂದ್ರೆ ಕಾನೂನು ಹೋರಾಟ ಮಾಡ್ತೀನಿ ಅಂತ ಹೇಳಿದ್ರಿ ತಾವು. ಆದ್ರೂ ಕೂಡ ಈ ರೀತಿ ಆಗಿರುವಂಥದ್ದು ಇಲ್ಲ. ಅದು ನಾನು ಇವತ್ತೇ ನಾನು ಪ್ರೆಸ್ಸಿಗೆಲ್ಲ ಭೇಟಿ ಆಗ್ತಾ ಇದ್ದೇನೆ. ಯಾಕಂದ್ರೆ ನಾನು ಇದು ಕೇಳಿ ಬಂದಾಗ ನಾನು ಇನಿಷಿಯಲಿ ಇದು ಭಾಳ ಚೈಲ್ಡಿಶ್ ಇದೆ, ಇದಕ್ಕೆ ಯಾಕೆ ನಾವು ಉತ್ತರ ಕೊಡಬೇಕಂತ ಅಂದ್ಕೊಂಡೆ. ಇಂಥವು ಚೈಲ್ಡಿಶ್ಗೆಲ್ಲ ಉತ್ತರ ಕೊಡ್ತಾ ಹೋದರೆ ನಡೆಯಲ್ಲ ಅಂತ. ಬಟ್ ಡೈಲಿ ಒಂದು ಸ್ಟೋರಿ ಮಾಡಿ, ಡೈಲಿ ಒಂದು ಸ್ಕ್ರಿಪ್ಟ್ ಬರೆದು ಸೆಂಥಿಲ್ ಅವರು ಇವತ್ತು ವೈಟ್ ಡ್ರೆಸ್ ಹಾಕಿದ್ದಾರೆ, ಇದಕ್ಕೆ ಕಾರಣ ಅಂತ ಫ್ರಿವಲಸ್ ವಿಷಯ ಎಲ್ಲ ತಗೊಂಡು ಬರುವಾಗ ದೇರ್ ಇಸ್ ಅ ಲಿಮಿಟ್ ಟು ಎವ್ರಿಥಿಂಗ್. ಇತ್ತೀಚೆಗೆ ನಾನು ಒಂದು ಉಪವಾಸ ಇದ್ದೆ. ನಮ್ಮ ರಾಜ್ಯದಲ್ಲಿ ಒಂದು ದೊಡ್ಡ ಇಂಜಸ್ಟಿಸ್ ಆಯಿತು. ಶಾಲೆ ಮಕ್ಕಳಿಗೆ ದುಡ್ಡು ಬಿಡುಗಡೆ ಮಾಡಿಲ್ಲ ಅಂತ ಒಂದು ಉಪವಾಸ ಮಾಡಿದರೆ ಇವರು ಜೈಲಿಂದ ತಪ್ಪಿಸ್ಲಿಕ್ಕೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಂಥವೆಲ್ಲ ಬರುವಾಗ ನೀವು ಕರ್ನಾಟಕದ ಜನರಿಗೆ ನೀವು ಟೋಪಿ ಹಾಕ್ಲಿಕ್ಕೆ ಪ್ರಯತ್ನ ಮಾಡುವಾಗ ಇದೆಲ್ಲ ಅಲೋ ಮಾಡಬಾರ್ದು. ಇಟ್ ಇಸ್ ವೆರಿ ರಾಂಗ್. ಹಾಗಾಗಿ ನಾನು ಇವತ್ತು ಇದನ್ನು ಈ ಮೊಕದ್ದಮೆಯನ್ನು ದಾಖಲೆ ಮಾಡಿ ಇವತ್ತು ನಿಮ್ಮ ಮುಖಾಂತರ ಕೂಡ ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಇಂಥವು ಸುಳ್ಳು ಆರೋಪಗಳು ಸರಿ ಇಲ್ಲ. ಇಫ್ ಅಟ್ ಆಲ್ ಎನಿಬಡಿ ಇಸ್ ಕಂಟಿನ್ಯೂಯಿಂಗ್ ಟು ಡೂ ದ್ಯಾಟ್, ಅವ್ರಿಗೂ ಲೀಗಲ್ ಆ್ಯಕ್ಷನ್ ಆಗ್ತದೆ. ತಾವು ಸ್ಕ್ರಿಪ್ಟ್ ಅಂತಂದ್ರಿ, ಆದರೆ ಈ ಧರ್ಮಸ್ಥಳದ ಅಪಪ್ರಚಾರದ ಪ್ರಕರಣದಲ್ಲಿ ತಾವೇ ಸ್ಕ್ರಿಪ್ಟ್ ಅನ್ನು ರೈಟಿಂಗ್ ಮಾಡಿದ್ರಾ, ಹಾಗೇನೆ ಡೈರೆಕ್ಷನ್ ಕೂಡ ಮಾಡಿದ್ರ, ನಿರ್ದೇಶನ ಅಂತ ಒಂದಷ್ಟು ಆರೋಪ ಕೇಳಿ ಬಂತು. ಅಂದ್ರೆ ಎಲ್ಲ ಕೇಳಿ ಬರ್ತಾ ಇದೆ, ಅವ್ರಿಗೂ ಕೇಳಿ ಬರ್ತಾ ಇದೆ, ಇವ್ರಿಗೂ ಕೇಳಿ ಬರ್ತಾ ಇದೆ. ಕೇಳಿ ಬಂದ್ರೆ ಏನ್ ಬೇಕಾದ್ರೆ ಹೇಳ್ಬೋದು, ತಮ್ಮ ಬಗ್ಗೆ ಏನೋ ಕೇಳಿ ಬರ್ತಾ ಇದೆ. ಅದೆಲ್ಲ ಈ ತರ ಒಂದು ಜನಪ್ರತಿನಿಧಿಗೆ ಮೇಲೆ ಆರೋಪ ಮಾಡಬೇಕಾದ್ರೆ ಬೇಸಿಕ್ ಚೆಕ್ ಅಟ್ಲೀಸ್ಟ್ ಇರಬೇಕು. ಈಗ ಅವ್ರು ಹೇಳ್ತಾರೆ ನಮ್ಮ ಡೆಲ್ಲಿಯಲ್ಲಿ ನಮ್ಮ ಮನೆಗೆ ಬಂದು ಎಲ್ಲ ಭೇಟಿಯಾಗಿ ತಲೆ ಬುರುಡೆ ನನ್ನ ಕೈಯಲ್ಲಿ ಕೊಟ್ಟ, ಅಂದ್ರೆ ಅವರ ಕಲ್ಪನೆ ಏನು, ನಾನು ಈ 24/7 ಸ್ಮಶಾನದಲ್ಲಿ ಕೂತು ತಲೆ ಬುರುಡೆ ತಗೊಂಡು ಕಲೆಕ್ಟ್ ಮಾಡ್ತಾನ, ಅಥವಾ ನಾನು ತಲೆ ಬುರುಡೆ ಕಲೆಕ್ಟ್ ಮಾಡೋದೇ ನನ್ನ ಕೆಲಸನ? ಇದೇನು ಒಳ್ಳೆ ಕತೆ ಇದೆ. ಸೊ ಇದೆಲ್ಲ ಜನರಿಗೆ ಅವರ ಇಂಟೆಲಿಜೆನ್ಸ್ ಅನ್ನು ಟೆಸ್ಟ್ ಮಾಡುವ ವಿಷಯ. ಇದೆಲ್ಲ ಇಂಥವೆಲ್ಲ ಮಾಡಬಾರ್ದು. ಸೊ ಈಗ ಈ ಒಂದು ಬುರುಡೆ ಪ್ರಕರಣದಲ್ಲಿ ಸ್ವತಃ ಸೆಂಥಿಲ್ ಅವರೇ ಏನು ಬುರುಡೆಯನ್ನು ಇಟ್ಕೊಂಡು ಅಂತಂದ್ರೆ ಅದರಲ್ಲಿ ಸಾಮೀಲಾದವ್ರ ಜೊತೆಲಿ ಡೆಲ್ಲಿಗೆ ಪ್ರಯಾಣ ಮಾಡಿದ್ರು ಅನ್ನುವಂಥ ವಿಚಾರ.
ಇಲ್ಲ ಅದೇ ಹೇಳ್ತಾ ಇದೀನಿ, ಇಂಥವೆಲ್ಲ ಸುಮ್ಮನೆ ಕತೆ. ನೀವು ಮಲ್ಗಿ ಬಿಟ್ಟು ಎದ್ದ ಮೇಲೆ ಬಂದು ಸ್ವಪ್ನದಲ್ಲಿ ಬಂದಿರೋದೆಲ್ಲ ನೀವು ಹೇಳಿದ್ರೆ ನೀವೇ ಸ್ಕ್ರಿಪ್ಟ್ ರೈಟರ್ ಆಗ್ತೀರಿ. ಹಾಗಿದ್ರೆ ಎಲ್ಲ ಊಹಾಪೋಹ ಅಂತೀರಾ? 100%. ಅಂದ್ರೆ ನೀವು ನಂಬಿದ್ರೆ ನಾವು, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನಾರ್ಮಲ್ ಜನ ಇಂಟೆಲಿಜೆನ್ಸ್ಗೆ ಕೂಡ ಇದು ಧಕ್ಕೆ ಆಗ್ತದೆ ಇಂಥವೆಲ್ಲ. ಹಾಗಿದ್ರೆ ಶಶಿಕಾಂತ್ ಸೆಂಥಿಲ್ ಅವರ ಹೆಸರು ಈ ವಿಚಾರದಲ್ಲಿ ಯಾಕೆ ತಳಕು ಹಾಕೊಳ್ತು? ಈ ವಿಚಾರ ಅಂದ್ರೆ ತಮ್ಮ ಹೆಸರು ಹೇಗೆ ಬಂತು ಈ ಒಂದು ಪ್ರಕರಣದಲ್ಲಿ? ಅದೇ ನಿಮಗಿರುವ ಆಶ್ಚರ್ಯ ನನಗೆ ಇದೆ. ಒಂದು ಕಾರಣ ಏನಿರಬಹುದು, ನಾನು ಬಹಳ ಟೈಮಿಂದ ಈ ರೈಟ್ ವಿಂಗ್ ಪಾಲಿಟಿಕ್ಸ್ ಅನ್ನು ಎದುರಿಸ್ಕೊಂಡು ಬರ್ತಾ ಇದ್ದೀನಿ. ಹಾಗಾಗಿ ನನ್ನ ಹೆಸರು ತರಬಹುದಾಯ್ತು. ಅಥವಾ ನಾನು ಮಂಗಳೂರಲ್ಲಿ DC ಆಗಿದ್ದೆ, ಅದನ್ನು ಲಿಂಕ್ ಮಾಡಿ ತರ್ತಾರ. ತಮಿಳ್ನಾಡಲ್ಲಿ ಈಗ ಪೊಲಿಟಿಕಲ್ ಸಿಚುವೇಶನ್ ಅಲ್ಲಿ ನಾನು ಸ್ವಲ್ಪ ಪಾಸಿಟಿವ್ ಆಗಿ ನನ್ನ ಪೊಲಿಟಿಕಲ್ ಜರ್ನಿ ಹೋಗ್ತಾ ಇದೆ ಅಂತ ತರ್ತಾ ಇದ್ದಾರ, ಇಲ್ಲ ಕಾಂಗ್ರೆಸ್ಗೆ ಕಂಟ್ರೋಲ್ ಮಾಡಬೇಕು ಅಂತ ಏನೋ ತರ್ತಾ ಇದ್ದಾರ, ನಂಗೆ ಗೊತ್ತಿಲ್ಲ. ಆದ್ರೆ ಇದಕ್ಕಿಂತ ಇಂಪಾರ್ಟೆಂಟ್ ಪ್ರಶ್ನೆ ನೀವು ಅವರಿಗೆ ಕೇಳಬೇಕಾಗ್ತದೆ. ಇದೆಲ್ಲ ನೀವು ಹೇಳ್ತೀರಿ, ನಿಮ್ಮ ಹತ್ರ ಏನ್ ಎವಿಡೆನ್ಸ್ ಇದೆ ಅಂತ ನೀವು ಕೇಳಬೇಕಾಗ್ತದೆ. ಇದುವರೆಗೆ ನಿಮ್ಗೆ ಏನೋ ಎವಿಡೆನ್ಸ್ ಕೊಟ್ಟಿದ್ದಾರಾ? ನನ್ನ ಪ್ರಶ್ನೆ ನಮ್ಮ ಮಾಧ್ಯಮದವರಿಗೆ ಎಲ್ಲರಿಗೂ, ಅಟ್ಲೀಸ್ಟ್ ಹೇಳಿ ಏನಿದೆ ಅಂತ. ಒಂದು ಫೋಟೋ ಇದೆ, ಇಲ್ಲ ನಾನು ನೋಡಿದ್ರೆ ಐ ವಿಟ್ನೆಸ್ ಇದ್ದಾರೆ, ಏನೊಂದು ಹೇಳಿ. 100% ಆರೋಪ ಮಾತ್ರ ಅಲ್ಲ, ಇದು ಡಿಫೆಮೇಷನ್. ಓಕೆ. ಆದ್ರೆ ಎಲ್ಲೊಂದ್ ಕಡೆ ಸೆಂಥಿಲ್ ಅವರನ್ನ ಧರ್ಮ ವಿರೋಧಿಯಾಗಿ ಏನು ಬಿಂಬಿಸಲಾಗ್ತಾ ಇದೆ. ಹಾಗೆ ನಿಜಕ್ಕೂ ಹಿಂದೂ ಧರ್ಮ ವಿರೋಧಿನ ತಾವು? ಅಂದ್ರೆ ಇದು ಮುಂಚೆಯಿಂದನೇ ಈ ಅಟೆಂಪ್ಟ್ ನಡೀತಾ ಇದೆ. ಯಾವ ಧರ್ಮಕ್ಕೂ ವಿರೋಧ ಮಾಡ್ಲಿಕ್ಕೆ ಯಾರಿಗೂ ಕೆಪಾಸಿಟಿ ಇಲ್ಲ. ಎಲ್ಲಾ ಧರ್ಮವನ್ನು ಜನ ನಂಬುವ ವಿಷಯ. ನನಗೆ ಧರ್ಮದ ಮೇಲೆ ರೆಸ್ಪೆಕ್ಟ್ ಇದೆ, ಎಲ್ಲರಿಗೂ ರೆಸ್ಪೆಕ್ಟ್ ಇದೆ. ಜನ ಧರ್ಮವನ್ನು ನಂಬುವರ ಮೇಲೆ ರೆಸ್ಪೆಕ್ಟ್ ಇದೆ. ಆದರೆ ಧರ್ಮದನ್ನು ಇಟ್ಕೊಂಡು ಪಾಲಿಟಿಕ್ಸ್ ಮಾಡುವವರ ಮೇಲೆ ರೆಸ್ಪೆಕ್ಟ್ ಇಲ್ಲ, ಒಂದು ಚೂರು ಕೂಡ ಇಲ್ಲ. ಧರ್ಮದನ್ನು ಸೆಂಟ್ರಲ್ಲಿ ಇಟ್ಟು ಜನರಿಗೆ ಭಯಪಡಿಸಿ ಒಬ್ಬರ ಮೇಲೆ ಒಬ್ಬರು ಎತ್ತು ಕಟ್ಟುವುದನ್ನು ನಾನು ಒಪ್ಪುವುದಿಲ್ಲ. ಅದು ಸಂವಿಧಾನಕ್ಕೆ ವಿರೋಧ ಇದೆ. ನಾನು ಯಾವಾಗಲೂ ಅವರನ್ನು ಎದುರಿಸ್ತೀನಿ. ಅಲ್ಲ, ಬಲಪಂಥೀಯ ತತ್ವವನ್ನು ಯಾವತ್ತೂ ತಾವು ವಿರೋಧ ಮಾಡ್ಕೊಂಡು ಬಂದಿದ್ದೀರಾ? ಹಾಗಾದ್ರೆ ತಾವು ಎಡಪಂಥೀಯನ ಅಂತ ಕ್ವಶನ್. ನಾನು ಬಲಪಂಥೀಯ ತತ್ವವನ್ನು ಯಾಕೆ ವಿರೋಧ ಮಾಡ್ತಾ ಇದ್ದೀನಿ? ಯಾಕಂದ್ರೆ ಅದು ಜನರಿಗೆ ಸರಿಯಲ್ಲ. ಆ ಬಲಪಂಥಿಯನ್ನು ನಂಬಿ ಕೂತಿದಾರಲ್ಲ ಜನ, ಅವರಿಗೆ ಅದು ಡೇಂಜರಸ್ ಆಗಿ ಹೋಗ್ತದೆ. ಯಾಕೆಂದ್ರೆ ಇದು ವೈಲೆಂಟ್ ಫಿಲಾಸಫಿ ಇದೆ. ಒಂದು 20% ಜನವನ್ನು ನೀವು ವಿಲ್ಲನ್ ಆಗಿ ತೋರಿಸಿ ಅವರನ್ನು ನೀವು ಕಂಟಿನ್ಯೂಸ್ ಆಗಿ ನೀವು ಇದು ಮಾಡ್ತಾ ಬಂದ್ರೆ ಸಮಾಜದಲ್ಲಿ ಪ್ರಾಬ್ಲಮ್ ಸೃಷ್ಟಿಯಾಗ್ತದೆ. ಸೊ ಆ ಪ್ರಾಬ್ಲಮ್ ಬಂದ ಮೇಲೆ ನಾವು ಬಲ ಇಡ ಅಂತ ನೋಡಲ್ಲ, ಎಲ್ಲರೂ ವಿಕ್ಟಿಮ್ ಆಗ್ತೀವಿ. ಅದಕ್ಕೆ ನಾನು ಬಲಪಂಥಿಯನ್ನು ನಾನು ಇದು ಮಾಡಿದೆ. ಅದು ಬಿಟ್ರೆ ನಾನು ಸಂವಿಧಾನವನ್ನು ನಂಬುವನು. ಈ ಸಂವಿಧಾನಕ್ಕೆ ಏನ್ ಹೆಸರು ನೀವು ಹೇಳಿ, ಅದು ನಾನು ಅಲ್ಲ. ಎಡಪಂಥೀಯ ಅಂತಾನೆ ಒಂದಷ್ಟು ಏನೋ ಪೋರ್ಟ್ರೇಟ್ ಮಾಡ್ತಾರೆ, ಅದು ಗೊತ್ತಿರುವಂತ ವಿಚಾರ. ತಮ್ಮರಾಗಿ ಹೇಳ್ತಾ ಇದೀನಿ ಅಲ್ಲ, ನಾನು ಸಂವಿಧಾನವನ್ನು ನಂಬುವುದು. ಸಂವಿಧಾನದನ್ನು ನೀವು ಯಾವ ರೀತಿ ಇಂಟರ್ಪ್ರೇಟ್ ಮಾಡ್ತೀರೋ ಆ ರೀತಿಯಲ್ಲಿ ನಾನು ಇದೀನಿ ಅಂತ ಹೇಳ್ಕೊಡಿ. ಸಂವಿಧಾನ ನನಗೆ ತಾರಕ ಮಂದಿರ. ಓಕೆ. ಇನ್ನು ಧರ್ಮಸ್ಥಳದ ಪ್ರಕರಣದಲ್ಲಿ ಏನೋ ನೋಡೋಕೆ ಹೋದ್ರೆ ಇಷ್ಟೊಂದು ಆರೋಪಗಳು ತಮ್ಮ ಮೇಲೆ ಕೇಳಿ ಬರ್ತಾ ಇದ್ರು ಕೂಡ ಆರಂಭದಲ್ಲಿ ಅದೇ ತಾವು ಹೇಳ್ದಂಗೆನೆ ಇದಕ್ಕೆಲ್ಲ ಯಾಕೆ ಅಂದ್ರೆ ಈ ಒಂದು ವಿಚಾರ ಸಿಲ್ಲಿ ಮ್ಯಾಟರ್ ಅನ್ನೋ ರೀತಿಲಿ ತಾವು ಇದ್ರಿ. ಆದ್ರೆ ಇವತ್ತು ನಿಜಕ್ಕೂ ಬಂದು ತಾವು ಏನು ಮಾನನಷ್ಟ ಮೊಕದ್ದಮೆಯನ್ನ ಹೂಡೋಕೆ ಮುಖ್ಯ ಕಾರಣ ಇದಕ್ಕೆ ಸ್ಟಾಪ್ ಮಾಡಬೇಕು ಅಂತ, ಕಂಪ್ಲೀಟ್ ಸ್ಟಾಪ್ ಮಾಡಬೇಕು ಅಂತ. ಇದು ಬಿಟ್ರೆ ನೆಕ್ಸ್ಟ್ ಆಸ್ಕರ್ ಹೋಗುವ ಮೂವಿ ರೆಡಿ ಮಾಡಿಬಿಡ್ತಾರೆ. ಸೊ ಹಾಗಾಗಿ ಇದನ್ನು ನಿಲ್ಲಿಸಬೇಕು ಅಂತಾನೆ ಬಂದಿದ್ದೀನಿ. ಉಳಿದವರಿಗೂ ನಾನು ಹೇಳ್ತಾ ಇದ್ದೀನಿ, ಉಳಿದವರೆಲ್ಲ ಹೇಗೆ ಅಂದ್ರೆ ನೋಡ್ತಾರೆ, ಅವ್ರಿಗೆ ಏನು ಏದಾದ್ರು ಪತ್ರಿಕೆ ಬಂದಿದೆಯಾ ಇಲ್ವಾ, ಓಕೆ ನಾವು 2 ಸ್ಟೇಟ್ಮೆಂಟ್ ಮಾಡೋಣ ಅಂತ ಮಾಡ್ತಾ ಇದ್ದಾರೆ. ಈ ಇಕೋ ಸಿಸ್ಟಮ್ ಅನ್ನು ನಿಲ್ಲಿಸಬೇಕು, ಇದು ತಪ್ಪಿದೆ. ಅಲ್ಲ ಸರ್, ತಾವು ಇನ್ನು ಜಿಲ್ಲಾಧಿಕಾರಿಯಾಗಿದ್ರಿ ಏನು ದಕ್ಷಿಣ ಕನ್ನಡದಲ್ಲಿ. ಸೊ ಆ ಸಂದರ್ಭದಲ್ಲಿ ಧರ್ಮಸ್ಥಳದಲ್ಲಿ ತಮ್ಮ ಗಮನಕ್ಕೆ ಬಂದಂತೆ ಈ ರೀತಿಯಾದಂಥ ಪ್ರಕರಣಗಳು, ಈ ರೀತಿಯಾದಂಥ ಬೆಳವಣಿಗೆಗಳು ನಡೆದಿದೆ? ಇದು ಆ ಡೊಮೇನೇ ನಂದಲ್ಲ. ಈ ಕ್ರಿಮಿನಲ್ ಇನ್ವೆಸ್ಟಿಗೇಷನ್ಗಳು ಅದೆಲ್ಲ ನಮ್ಮ ಡೊಮೇನೇ ಇಲ್ಲ. ಲ್ಯಾಂಡ್ ಬಗ್ಗೆ ಸಿಕ್ಕಾಪಟ್ಟೆ ಸಮಸ್ಯೆ ಬಂದಿರ್ತದೆ, ಅದೆಲ್ಲ ನೋಡಿರ್ತೀವಿ. ಬಟ್ ಇಂಥವು ಪ್ರಕರಣ ಯಾವುದು ನನ್ನ ಗಮನಕ್ಕೆ ಬರುವುದಿಲ್ಲ, ಬರ್ಲಿಕ್ಕೆ ನನಗೆ ಡೊಮೇನೂ ಇಲ್ಲ. ಓಕೆ. ಇನ್ನು ಜಿಲ್ಲಾಧಿಕಾರಿಯಾಗಿ ತಾವು ಅಲ್ಲಿದ್ದಂಥ ಸಂದರ್ಭದಲ್ಲಿ ಸೌಜನ್ಯ ಪ್ರಕರಣವನ್ನ ಯಾವ ರೀತಿ ನೋಡಿದ್ರಿ ಅಂತ? ಅಂದ್ರೆ ನಾನು ಬರಕ್ಕೆ ಮುಂಚೆ ಸೌಜನ್ಯ ಪ್ರಕರಣ ಮುಗಿದೋಗಿದೆ. ಹೌದು, ಬಟ್ ಆ ಸಂದರ್ಭದಲ್ಲಿ ಇನ್ನೂ ಕೂಡ ಅಂದ್ರೆ ಸಾಕಷ್ಟು ವರ್ಷಗಳು, ಈಗ 13 ವರ್ಷಗಳು ಕಳೆದ್ರೂ ಕೂಡ ಆ ಪ್ರಕರಣ ಇನ್ನೂ ಕೂಡ ಹಸಿಯಾಗಿ ಉಳಿದೆ, ಚಾಲ್ತಿಯಲ್ಲಿದೆ. ಆ ವಿಷಯದಲ್ಲಿ ಏನು ನ್ಯಾಯ ಸಿಗುತ್ತೋ ಮತ್ತೊಂದು ಗೊತ್ತಾಗ್ತಾ ಇಲ್ಲ. ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ಆ ಒಂದು ಪ್ರಕರಣದ ವಿಚಾರದಲ್ಲಿ ಏನಿತ್ತು ಅಂತ ಸೌಜನ್ಯ ಕೊಲೆ ಆಗಿರೋದು ನಿಜ, ಅದು ಫ್ಯಾಕ್ಟ್ ಇದೆ. ಅದು ಯಾರು ಮಾಡಿದ್ದಾರೆ ಅಂತ ಇದುವರೆಗೆ ಕರೆಕ್ಟಾಗಿ ಸಿಕ್ಕಿಲ್ಲ, ಅದು ಫ್ಯಾಕ್ಟ್ ಇದೆ. ಅದು ಸಿಗಬೇಕು ಅಂತ ಇರುವುದಲ್ಲಿ ನಾನು ಒಬ್ಬನು. ಎಲ್ಲರಿಗೂ ಅದು ಇಂಪಾರ್ಟೆಂಟ್ ಇದೆ. ಈ ಸೌಜನ್ಯ ಮಾತ್ರ ಅಲ್ಲ, ಯಾವುದೇ ವಿಕ್ಟಿಮ್ಗೆ ನ್ಯಾಯ ಸಿಗಬೇಕು ಅಂತ ಇರುವುದು ನಾರ್ಮಲ್ ಇದೆ.
ಅದು ಇನ್ವೆಸ್ಟಿಗೇಷನ್ಸ್ ಆದರೆ ತಾನೇ ಅದು ಗೊತ್ತಾಗೋದು. ಈಗ ಒಂದು ಇನ್ವೆಸ್ಟಿಗೇಷನ್ ನಡೀತದೆ, ನಡೀಲಿ. ಇನ್ ಮೈ ಒಪಿನಿಯನ್ ಎವ್ರಿ ವಿಕ್ಟಿಮ್ ಶುಡ್ ಗೆಟ್ ಜಸ್ಟಿಸ್. ಓಕೆ, ಫೈನಲಿ ಈ ಧರ್ಮಸ್ಥಳದ ಪ್ರಕರಣದಲ್ಲಿ ಏನೋ ಒಂದಷ್ಟು ಅಪಪ್ರಚಾರ ಮಾಡಿದ್ರು, ಒಂದಷ್ಟು ಏನು ಶ್ರೀ ಕ್ಷೇತ್ರದ ಮೇಲೆ ಹೆಸರನ್ನು ಹಾಳು ಮಾಡೋಕ್ಕೆ ಪ್ರಯತ್ನವನ್ನು ಪಟ್ಟರು, ಅವರಿಗೆಲ್ಲರೂ ಕೂಡ ಫಂಡಿಂಗ್ ಆಗಿದೆ ಅನ್ನುವಂಥ ವಿಚಾರ. ಈ ಒಂದು ಕೇಸನ್ನು ತಾವು ಯಾವ ರೀತಿ ನೋಡ್ತೀರಿ ಅಂತ? ಇಲ್ಲ, ಇದರ ಬಗ್ಗೆ ನನಗೆ ಕಮೆಂಟ್ಸ್ ಏನೂ ಇಲ್ಲ. ಅಂದರೆ ನಾನು ಹೇಳ್ಬೋದು, ಒಂದು ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಅದು ಇನ್ವೆಸ್ಟಿಗೇಷನ್ ಮಾಡುವವರು ನಮ್ಮ ರಾಜ್ಯದ ಪೊಲೀಸ್ ಇದ್ದಾರೆ, SIT ಇದ್ದಾರೆ. ಅವರು ಇನ್ವೆಸ್ಟಿಗೇಷನ್ ಮಾಡುವವರೆಗೆ ನಾವು ತಾಳ್ಮೆಯಿಂದ ಕಾಯಬೇಕಾಗ್ತದೆ. ಏನು ಯಾಕೆ ಅಂತ ಆಮೇಲೆ ಬರ್ತದೆ. ಅದು ಇನ್ವೆಸ್ಟಿಗೇಷನ್ ಮಾಡಿ ಚಾರ್ಜ್ ಶೀಟ್ ಫೈಲ್ ಆದ ಮೇಲೆ ಕೂಡ ಒಂದು ಟ್ರಯಲ್ ನಡ್ತದೆ, ಇದು ಸರಿಯಾ ಇಲ್ವಾ ಅಂತ. ಇಷ್ಟು ಲೀಗಲ್ ಪ್ರಾಸೆಸ್ ಇರುವಾಗ ನಾವು ಯಾಕೆ ಗನ್ ಜಂಪ್ ಮಾಡಬೇಕು? ಸರ್, ಫೈನಲ್ ಕ್ವಶನ್ನು, ಗಾಲಿ ಜನಾರ್ದನ ರೆಡ್ಡಿ ಅವರಿಗೆ ತಮ್ಮ ಮೇಲೆ ವೈಯಕ್ತಿಕ ದ್ವೇಷ ಏನಾದ್ರು ಇದೆಯಾ? ಇರಬಹುದು. ಅಂದರೆ ಹಳೆಯ ಹಿಸ್ಟ್ರಿ ನಮ್ದಿದೆ. ಅವರ ಒಂದು ಮೈನಿಂಗ್ ವಿಷಯಗಳಲ್ಲಿ, ಕೇಸಸ್ಸಲ್ಲಿ ಇನ್ವೆಸ್ಟಿಗೇಷನ್ಗೆ ಏಡ್ ಮಾಡಿರೋದ್ರಲ್ಲಿ ನನ್ನ ಪಾತ್ರ ಇದೆ. ಬಹುಶಃ ಅದು ತಲೆಯಲ್ಲಿ ಇಟ್ಕೊಂಡು ಅವ್ರು ಮಾತಾಡ್ತಾರೆ. ಹಾಗಿದ್ರೆ ವೈಯಕ್ತಿಕವಾಗಿ ದ್ವೇಷವನ್ನ ಸಾಧಿಸುವಂತ ಪ್ರಯತ್ನ ನನಗೆ ಮಾಡ್ತಾ ಗೊತ್ತಿಲ್ಲ, ಇರಬಹುದು, ಇರಬಹುದು. ಚಾನ್ಸ್ ಇದೆ. ಎಸ್ ಸರ್, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇದಿಷ್ಟು ತಮಿಳುನಾಡಿನ ಸಂಸದರಾಗಿರುವಂತಹ ಶಶಿಕಾಂತ್ ಸೆಂಥಿಲ್ ಅವರ ಮಾತು. ಸಾಕಷ್ಟು ವಿಚಾರಗಳನ್ನು ಅವರು ಇಲ್ಲಿ ಸ್ಪಷ್ಟನೆಯನ್ನು ನೀಡಿರುವಂಥದ್ದು. ಒಟ್ಟಾರೆಯಾಗಿ ಏನು ಧರ್ಮಸ್ಥಳದ ಪ್ರಕರಣದಲ್ಲಿ ಏನು ಧರ್ಮಸ್ಥಳಕ್ಕೆ ಅಪಪ್ರಚಾರವಾಗಿದೆ ಅನ್ನುವಂಥ ವಿಚಾರಕ್ಕೆ ಏನು ಪ್ರಮುಖವಾಗಿ ಕೇಳಿಬಂದಂಥ ಹೆಸರು ಅಂದರೆ ಮಾಸ್ಟರ್ ಮೈಂಡ್ ಅನ್ನುವ ಮಟ್ಟಿಗೆ ಶಶಿಕಾಂತ್ ಸೆಂಥಿಲ್ ಅವರ ಹೆಸರು ತಳುಕು ಹಾಕಿಕೊಂಡಿತ್ತು. ಆ ವಿಚಾರಕ್ಕೆ ಅವರು ಸ್ಪಷ್ಟನೆಯನ್ನು ನೀಡಿರುವಂಥದ್ದು. ಕ್ಯಾಮರಾ ಪರ್ಸನ್ ರಿಯಾಜ್ ಜೊತೆ ಜಾಯ್ ಲೈಗೌಡ್, ರೆಬೆಲ್ TV, ಬೆಂಗಳೂರು.